प्रिय छात्रों, परसों हमने छठा पाठ इत्यादि की आत्मकहानी के बारे में कुछ बताया गया है। इत्यादि की आत्मकहानी में इत्यादि इस शब्द का महत्व बहुत है। इत्यादि शब्द कहता है जब एक वक्ता अपनी भाषण करने के लिए या वक्ता करने के लिए खड़ा हुआ है, लेकिन उसे बातचीत करने के लिए आगे नहीं आ गया, उस समय इत्यादि शब्द उसे क्या करता है, मदद करता है। वक्ता शास्त्र और शास्त्रकारों के बारे में बताने के लिए खड़ा हुआ है, उसे एक पन्ना भी उलटने का सौभाग्य नहीं मिला। वह घबरा गया। उसके मुखमंडल पर एक दो बूंद पानी भी आ गए। उस समय इत्यादि ने उनके पास जाकर कानों में बताया। क्या बताया? परवाह नहीं, तुम कुछ बोलो, तुम्हारी मदद के लिए मैं हूँ। यह कहने पर वक्ता को कुछ धैर्य भी आ गया, वह आगे बोलने लगा। इस तरह इत्यादि शब्द क्या कहता है, मैं तुम्हारे लिए, वक्ता या लेखक के लिए बहुत काम आता हूँ। आगे का हिस्सा देखो, पेज नंबर 17। सुनिए, किसी और समालोचक महाशय का किसी ग्रंथकार के साथ बहुत दिनों से मनमुटाव चला आ रहा है। सुनिए, ಏನು ಕೇಳೋದು और ಕೇಳಿ ಮತ್ತು ಕಿಸಿ ಸಮಾಲೋಚಕ, ಯಾವುದೇ ಒಬ್ಬ ಸಮಾಲೋಚಕ ಅಥವಾ ಆಲೋಚಕ ಅಥವಾ ಗ್ರಂಥವನ್ನು ಅಥವಾ ಪುಸ್ತಕಗಳನ್ನು ಏನು ಮಾಡ್ತಿದ್ದಪ್ಪ, ವಿಮರ್ಶೆ ಮಾಡುವವರು। किसी समालोचक महाशय का किसी ग्रंथकार के साथ बहुत दिनों से मनमुटाव चला आ रहा है। ಅದಕ್ಕೆ ಇದನ್ನ ಬಂದು ಕೇಳಿ, ಯಾವುದೋ ಒಬ್ಬ ಸಮಾಲೋಚಕ ಮಹಾಶಯ ಅಥವಾ ಆಲೋಚಕ ಮಹಾಶಯ ಅಥವಾ ವಿಮರ್ಶಕ ಮಹಾಶಯ ಏನು ಮಾಡಿದಪ್ಪ ಅಂದ್ರೆ, ಯಾವುದೋ ಒಂದು ಗ್ರಂಥದ ಜೊತೆಗೆ ಬಹಳ ದಿನಗಳಿಂದ ಏನು ಮಾಡಿದ ಮನಮುಟಾವ ಅಂದ್ರೆ ಏನಪ್ಪ ಅಂದ್ರೆ ವೈಮನಸ್ಸು. ಮನಮುಟಾವ ಏನೋ ವೈಮನಸ್ಸು. ಆ ಗ್ರಂಥಕಾರನ ಕೆಲವೊಂದು ದೋಷಗಳನ್ನು ತೆಗಿಬೇಕನ್ನುವಂಥ ಒಂದು ವಿಚಾರ ಅವನಲ್ಲಿ ಇದ್ದು, ಆಲೋಚನೆಗಳಿದ್ದು ನೋಡಿ। सुनिए, और किसी समालोचक महाशय का किसी ग्रंथकार के साथ बहुत दिनों से मनमुटाव चला आ रहा है। ಕೇಳಿದ್ರಿ, ಯಾವುದೋ ಒಬ್ಬ ಸಮಾಲೋಚಕ ಅಥವಾ ಆಲೋಚಕ ವಿಮರ್ಶಕ ಏನು ಮಾಡಿದಪ್ಪ ಅಂದ್ರೆ, ಯಾವುದೋ ಒಂದು ಗ್ರಂಥದ ಜೊತೆಗೆ ಬಹಳ ದಿನಗಳಿಂದ ಏನು ಮಾಡಿದಪ್ಪ ಅಂದ್ರೆ ವೈಮನಸ್ಸನ್ನು ಮಾಡಿದ। ಆ ಗ್ರಂಥಕಾರನ ಜೊತೆ ಗ್ರಂಥದ ಜೊತೆಗೆ ವಿಮರ್ಶಿತ್ತು। जब ग्रंथकार की कोई पुस्तक समालोचना के लिए समालोचक साहब के आगे आई, तब वे बड़े प्रसन्न हुए, क्योंकि यह दांव तो वे बहुत दिनों से ढूंढ रहे थे। ಇದರ ಅರ್ಥ ಏನಪ್ಪ ಅಂದ್ರೆ, ಯಾವಾಗ ಗ್ರಂಥಕಾರನ ಕೆಲವು ಪುಸ್ತಕಗಳು ಸಮಾಲೋಚನೆ ಮಾಡುವ ಸಲುವಾಗಿ ಅಥವಾ ಆಲೋಚನೆ ಮಾಡುವ ಸಲುವಾಗಿ ಅಥವಾ ವಿಮರ್ಶೆ ಮಾಡುವ ಸಲುವಾಗಿ ಏನು ಮಾಡೋದಪ್ಪ ಅಂದ್ರೆ, ಆ ಸಮಾಲೋಚಕಾರನ ಮುಂದೆ ಅಥವಾ ವಿಮರ್ಶಕಾರಕನ ಮುಂದೆ ಬಂದಾಗ ಅವನಿಗೆ ಏನಪ್ಪ ಅಂದ್ರೆ ಸಾಕಷ್ಟು ಸಂತೋಷ ಆಗ್ತದೆ। ಯಾಕಂದ್ರೆ ಯಾ ದಾವ್ ತೋವೆ ಬಹುತ್ ದಿನೋ ಸೆ ढूंढ रहे थे, ಇದೇ ಒಂದು ಉಪಾಯ ಏನು ಮಾಡುತ್ತಪ್ಪ ಅಂದ್ರೆ ಬಹಳ ದಿನದಿಂದ ಏನು ಮಾಡ್ತಾ ಹುಡುಕುಲತ್ತದ। ಯಾವಾಗ ಗ್ರಂಥವನ್ನು ಬರ್ತಾವ, ಅವನ ಗ್ರಂಥದಲ್ಲಿರುವಂಥ ದೋಷಗಳನ್ನು ಹುಡುಕುವನು ಅಂತೇಳಿ ಅವ ಏನು ಮಾಡ್ತಾನಪ್ಪ ಅಂದ್ರೆ विचार ಮಾಡಬೇಕು। जब ग्रंथकार की कोई पुस्तक समालोचना के लिए समालोचक साहब के आगे आई, तब ये बड़े प्रसन्न हुए। ಯಾವಾಗ ಗ್ರಂಥಕಾರನ ಕೆಲವು ಪುಸ್ತಕಗಳು ಸಮಾಲೋಚನೆ ಸಲುವಾಗಿ ಅಥವಾ ಆಲೋಚನೆ ಸಲುವಾಗಿ ವಿಮರ್ಶೆ ಸಲುವಾಗಿ ವಿಮರ್ಶೆಕಾರಕನ ಮುಂದೆ ಬಂದಾಗ, ಆ ವಿಮರ್ಶೆಕಾರಕನಿಗೆ ಏನಪ್ಪ ಅಂದ್ರೆ ಕಾರನಿಗೆ ಸಾಕಷ್ಟು ಏನಪ್ಪ ಅಂದ್ರೆ ಸಂತೋಷ ಆಗ್ತದೆ। ಕ್ಯೋಂಕಿ ಯಾಕಂದ್ರೆ ಹೇಳ್ದಾವತ್ತೋ ಅವೇ ಬಹು ದಿನೋ ಸೆ ढूंढ रहे थे, ಇದೇ ಉಪಾಯವನ್ನು ಏನು ಮಾಡತ್ತಪ್ಪ ಅಂದ್ರೆ ಬಹಳ ದಿನದಿಂದ ಏನು ಮಾಡತ್ತ ಹುಡುಕ್ಲತ್ತದ। ಯಾವಾಗ ಅವನ ಗ್ರಂಥ ನನ್ನ ಕಡೆ ಸಮಾಲೋಚನೆ ಸಲ ಬರ್ತಾವ, ವಿಮರ್ಶೆ ಬರ್ತಾವ, ಆಗ ಅವನ ತಪ್ಪುಗಳು ಏನು ಮಾಡಬೇಕು, ತೆಗಿಬೇಕು, ಅವನ ಇರುವಂಥ ವಿಮರ್ಶನೆ ಏನು ಮಾಡಬೇಕಪ್ಪ ತುರ್ಕೋಬೇಕು ಅನ್ನೋ ಒಂದು ವಿಚಾರ ಯಾರ ಮುಂದಿತ್ತು, ಆ ಸಮಾಲೋಚಕನ ಮುಂದೆ ಇತ್ತು। कहीं किसी प्रकार का विशेष दोष पुस्तक में उन्हें न मिला, कहीं किसी प्रकार का विशेष दोष पुस्तक में उन्हें न मिला। ಆದರೂ ಸಹಿತ ಪುಸ್ತಕದೊಳಗೆ ವಿಶೇಷವಾಗಿ ಯಾವುದೇ ಪ್ರಕಾರದ ದೋಷಗಳು ಸಿಗಲಿಲ್ಲ। ಯಾರಿಗೆ? ಆ ವಿಮರ್ಶೆಕಾರನಿಗೆ ಅಥವಾ ಸಮಾಲೋಚಕನಿಗೆ ಆ ಗ್ರಂಥದೊಳಗೆ ಅಥವಾ ಪುಸ್ತಕದೊಳಗೆ ಯಾವುದೇ ರೀತಿಯ ದೋಷಗಳು ಸಿಗಲಿಲ್ಲ।
दो एक साधारण छापे की भूलें निकली पर इससे तो सर्वसाधारण की तृप्ति नहीं होती। दो एक साधारण छापೆ की भूलें निकली ಒಂದೆರಡು ಏನದಪ್ಪ ಅಂದ್ರೆ ಪ್ರಿಂಟ್ ದೋಷ ಉಂಟು ಪ್ರಿಂಟದೊಳಗೆ ದೋಷ ಇರ್ತಾವೆ ಅದಕ್ಕೆ छापे की दोष निकली ಅಂದ್ರೆ ಏನು ಪ್ರಿಂಟಿನ ದೋಷ ಇತ್ತು ಒಂದು ಸಾಲ ಬಿಟ್ಟು ನೋಡ್ರಿ हाँ पुस्तक को बहुत कुछ ध्यान देकर उलट कर उन्होंने देखा ಅವ ಏನು ಮಾಡಿದಪ್ಪ ಅಂದ್ರೆ ಪುಸ್ತಕವನ್ನು ಬಹಳಷ್ಟು ಲಕ್ಷ್ಯ ಕೊಟ್ಟು ಎಲ್ಲ ಕಡೆ ತಿರುಗಿಸಿ ಹೊರಳಿಸಿ ಏನು ಮಾಡ್ತಾನಪ್ಪ ಅಂದ್ರೆ ಸಾಕಷ್ಟು ನೋಡ್ತಾನ कई किसी प्रकार का विशेष दोष पुस्तक में उन्हें न मिला ಆದರೂ ಸಹಿತ ಎಷ್ಟು ಬೇಕಾಷ್ಟು ತಿರುಗಾಡಿ ನೋಡ್ದ ಒಳ್ಳೆಯಾಡ್ಸಿ ನೋಡ್ದ ಎಲ್ಲ ಓದಿ ನೋಡ್ದ ಆದರೂ ಸಹಿತ ಪುಸ್ತಕವಾಗಿ ಯಾವುದೇ ರೀತಿಯ ದೋಷಗಳು ಸಿಗಲಿಲ್ಲ दो एक साधारण छापे की भूलें निकली ಇನ್ನು ಒಂದೆರಡು ಏನಪ್ಪ ಅಂದ್ರೆ ಪ್ರಿಂಟ್ ಮಾಡೋದ್ರೊಳಗೆ ಅಥವಾ ಮುದ್ರಣಗೊಳಿಸೋದ್ರೊಳಗೆ ಏನಪ್ಪ ಅಂದ್ರೆ ಒಂದೆರಡು ಏನೋ ಶಬ್ದ ಮರ್ತಿದ್ದು ಅಥವಾ ಹಾರಿದ್ದು पर इससे तो सर्वसाधारण की तृप्ति नहीं हुई ಇದರಿಂದ ಅವನಿಗೆ ಏನಪ್ಪ ಅಂದ್ರೆ ಸರ್ವಸಾಧಾರಣ ತೃಪ್ತಿ ಆಗಿಲ್ಲ ಯಾಕಂದ್ರೆ ಆ ಗ್ರಂಥಕಾರನ ಲೋಪದೋಷಗಳು ಎಲ್ಲಿದ್ರು ಬಹಳ ಇತ್ತು ಅವನ ಮೇಲೆ ವಿಮರ್ಶಿತ್ತು ಆದರೆ ಅದರೊಳಗೆ ಯಾವುದೇ ರೀತಿಯ ದೋಷಗಳು ಸಿಗಲಿಲ್ಲ ಅವನಿಗೆ ಸಮಾಧಾನ ಆಗಲಿಲ್ಲ ऐसी दशा में बेचारे समालोचक महाशय के मन में मई याद आ गया ಇಂಥ ಒಂದು ಸ್ಥಿತಿ ಒಳಗೆ ऐसी दशा में ಇಂಥ ಒಂದು ಸ್ಥಿತಿ ಒಳಗೆ ಬೇಚಾರೆ ಸಮಾಲೋಚಕ महाशय के मन में ಇಂಥ ಒಂದು ಸ್ಥಿತಿ ಒಳಗೆ ಆ ಸಮಾಲೋಚಕನ ಮನಸ್ಸಿನೊಳಗೆ ಏನಂತಪ್ಪ ಅಂದ್ರೆ ನನ್ನ ವಿಚಾರ ಬಂತು ಅಥವಾ ನಾ ಅವನಿಗೆ ಏನಪ್ಪ ಅಂದ್ರೆ ನೆನಪಾದ ವೇ ಝಟ್ಪಟ್ ಮೇರಿ ಶರಣ್ ಐ ನೋಡು ಏನಾಯ್ತು ಆ ಸಮಾಲೋಚಕನ ಮನಸ್ಸಿನೊಳಗೆ ಏನಾಯ್ತಪ್ಪ ಅಂದ್ರೆ ನನಗೆ ನೆನಪತ್ತು ಆ ಕೂಡಲೇ ಏನು ಮಾಡಪ್ಪ ಅಂದ್ರೆ ನನಗೆ ಶರಣ ಬಂದ क्या फिर क्या है पौ बारह फिर क्या है मತ್ತೇನಾಯ್ತಪ್ಪ ಅಂದ್ರೆ पौ बारह पौ बारह ಏನಪ್ಪ ಅಂದ್ರೆ बहुत अच्छा होना बहुत अच्छा ಅಂದ್ರೆ ಭಾಳ ಒಳ್ಳೆಯದಾಯಿತು फिर क्या होना मತ್ತೇನಾಯ್ತಪ್ಪ ಅಂದ್ರೆ ಭಾಳ ಒಳ್ಳೆಯದಾಯಿತು ಏನಾಯಿತು ನೋಡೋಣ उन्होंने उस पुस्तक की यूँ समालोचक कर डाली उन्होंने उस पुस्तक की यूँ समालोचना कर डाली ಭಾಳ ಒಳ್ಳೆಯದಾಯ್ತು ಏನು ನೋಡಿದಪ್ಪ ಅಂದ್ರೆ ಆ ಪುಸ್ತಕವನ್ನು ಸಮಾಲೋಚನೆ ಏನು ಮಾಡಿದಪ್ಪ ಅಂದ್ರೆ ಎಲ್ಲ ತಿರುಗಿ ನೋಡ್ದ पुस्तक में जितने दोष हैं उन सभी को दिखाकर हम ग्रंथकार की योग्यता का परिचय देना पुस्तक में जितने दोष हैं पुस्तक ಎಷ್ಟು ದೋಷಗಳವ उन सभी को दिखाकर ಪುಸ್ತಕದಲ್ಲಿರುವಂಥ ದೋಷಗಳೇನು ಮಾಡೋದು ಎಲ್ಲರಿಗೂ ತೋರಿಸೋದು हम ग्रंथकार की योग्यता का परिचय देना ಏನು ಮಾಡೋದಪ್ಪ ಅಂದ್ರೆ ಗ್ರಂಥಕಾರನ ಯೋಗ್ಯತೆಯ ಬಗ್ಗೆ ಏನು ಮಾಡೋದಪ್ಪ ಅಂದ್ರೆ ಪರಿಚಯ ಮಾಡಿಕೊಡೋದು और अपने पत्र का ध्यान भरना स्थान भरना ಇನ್ನು ಅದರಾಗಿರುವಂಥ ಕೆಲವೊಂದು ಏನು ಮಾಡೋದಪ್ಪ ಅಂದ್ರೆ ಸ್ಥಳಗಳನ್ನು ಮಾಡೋದು ತುಂಬುವುದು और पाठकों का समय खोना नहीं चाहते और पाठकों का समय खोना अंद्रेनो अदर्थ उन सभी को दिखाकर हम ग्रंथकार की योग्यता का परिचय देना ಅಂದ್ರೆ ನಾವು ಎಲ್ಲರಿಗೂ ಆ ಪುಸ್ತಕ ಎಷ್ಟು ದೋಷದಾಗಲಿ ಅಥವಾ ಎಲ್ಲರಿಗೂ ತೋರಿಸಿ ಆ ಗ್ರಂಥಕಾರನ ಯೋಗ್ಯತೆಯನ್ನು ಪರಿಚಯ ಮಾಡಿಕೊಡೋದಾಗಲಿ ಅಥವಾ ಅದರಲ್ಲಿರುವಂಥ ಕೆಲವೊಂದು ತಪ್ಪು ದೋಷಗಳನ್ನು ತುಂಬುವುದಾಗಲಿ ಅಥವಾ ಪಾಠಕೋ ಸಮಯ ಕೋನ नहीं चाहते ಅಂದರೆ ಓದುಗರ ಸಮಯವನ್ನು ಕಳೆಯುವುದು ಅಥವಾ ವ್ಯರ್ಥ ಮಾಡೋದು ನನಗೆ ಅನಿಸೋದಿಲ್ಲ ಅಥವಾ ನಮಗೆ ಉದ್ದೇಶ ಇಲ್ಲ पर दो एक साधारण दोष हम दिखा देते हैं ಆದ ಒಂದೆರಡು ಮಾತುಗಳನ್ನ ಏನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ತೋರಿಸ್ತಿರ್ತಾರೆ ಜೈಸಿ ಏನಪ್ಪ ಉದಾಹರಣೆ ಇತ್ಯಾದಿ ಶಬ್ದ ಬರೋದಿಲ್ಲ ಇದು ದೋಷ ಏನು ಮಾಡ್ತಪ್ಪ ಅಂದ್ರೆ ಸಮಾಲೋಚಕ ಆ ಗ್ರಂಥಕಾರ ಬಂದ ಏನು ಮಾಡ್ತಪ್ಪ ಅಂದ್ರೆ ವಿಮರ್ಶಿಸ್ಕೊಂಡು ಹೇಳ್ತಾರೆ ಎಷ್ಟು ಗೊತ್ತಾಯ್ತು सुनिए किसी समालोचक महाशय का किसी ग्रंथकार के साथ बहुत दिनों से मन मुटाव चला आ रहा है ಅದಕ್ಕೆ ಕೇಳಲಿ ಒಬ್ಬ ಸಮಾಲೋಚಕ मन मुटाव ಅಂದ್ರೆ ವಿಮರ್ಶೆ सुनिए और किसी समालोचक महाशय का किसी ग्रंथकार के साथ बहुत दिनों से मन मुटाव चला आ रहा है ಕೇಳಿದ್ರಲ್ಲಿ ಯಾವುದೋ ಒಬ್ಬ ಸಮಾಲೋಚಕ ಅಥವಾ ವಿಮರ್ಶಕ ಏನು ಮಾಡಿದಪ್ಪ ಅಂದ್ರೆ ಒಬ್ಬ ಲೇಖಕನ ಜೊತೆಗೆ ಅಥವಾ ಗ್ರಂಥಕಾರನ ಜೊತೆಗೆ ಬಹಳ ದಿನದಿಂದ ಏನಿದಪ್ಪ ಅಂದ್ರೆ ಒಂದು ವಿಮರ್ಶ ಇತ್ತು जब ग्रंथकार की कोई पुस्तक समालोचना के लिए समालोचक साहब के आगे आई तब ये बड़े प्रसन्न हुए ಯಾವಾಗ ಗ್ರಂಥಕಾರನ ಪುಸ್ತಕಗಳು ವಿಮರ್ಶೆ ಸಲುವಾಗಿ ಅಥವಾ ಆಲೋಚನೆ ಸಲುವಾಗಿ ಆ ವಿಮರ್ಶೆಕಾರನ ಮುಂದೆ ಬಂದಾಗ ಆ ವಿಮರ್ಶೆಕಾರನಿಂದ ಸಾಕಷ್ಟು ಸಂತೋಷ ಆಯಿತು ಬಹಳ ದಿನದ ತಿಂಡಿ ಹಾದಿ ನೋಡುತ್ತಾ ಈ ಸಿಕ್ತಂತೇಳಿ ಅವನಿಗೆ ಸಂತೋಷ ಆಗ್ತಾನ ಕ್ಯೋಂಕಿ ಯಾ ದಾವ್ ತೋ ಪೇ ಬಹುತ್ ದಿನ ಸೇ ढूंढ रही थी ಯಾಕಪ್ಪ ಅಂದ್ರೆ ಇದೇ ಉಪಾಯವನ್ನು ಏನು ಮಾಡತ್ತಪ್ಪ ಅಂದ್ರೆ ಬಹಳ ದಿನ ಹುಡುಕ್ತಾ ಈ ಗ್ರಂಥಕಾರನ ಪುಸ್ತಕಗಳು ಸಮಾಲೋಚನೆ ಸಲುವಾಗಿ ಯಾವ ಬರ್ತಾವ ಅದೇ ದಾರಿ ಕೇಳ್ತೀವಿ पुस्तक को बहुत कुछ ध्यान देकर उलट कर उन्होंने देखा ಅವ ಏನು ಮಾಡಪ್ಪ ಅಂದ್ರೆ ಪುಸ್ತಕವನ್ನು ಬಹಳ ಲಕ್ಷ್ಯ ಕೊಟ್ಟು ಆ ಕಡೆ ಈ ಕಡೆ ಎಲ್ಲ ಕಡೆ ತಿರುಗಿಸಿ ನೋಡ್ದ कई किसी प्रकार का विशेष दोष
पुस्तक में उन्हें न मिला। ಅವ ಆ ಕಾಡಿ ಎಲ್ಲ ತಿರುಗಾಡಿ ಹೋದ್ರು ಸಹಿತ ಆ ಪುಸ್ತಕದೊಳಗೆ ಯಾವುದೇ ವಿಶೇಷವಾದ ದೋಷಗಳು ಕಂಡು ಬಂದಿಲ್ಲ। दो एक साधारण छापे की भूले निकली पर इससे तो सर्वसाधारण की तृप्ति नहीं होती। ಆದ್ರೆ ಒಂದೆರಡು ಏನೈತಪ್ಪ ಅಂದ್ರೆ ಪ್ರಿಂಟದೊಳಗೆ ಅಥವಾ ಮುದ್ರಣ ಮಾಡೋದ್ರೊಳಗೆ ಸ್ವಲ್ಪ ಏನೈತಪ್ಪ ಅಂದ್ರೆ ತಪ್ಪಿತ್ತು, ಆದ್ರಿಂದ ಏನಿಸಲಿಲ್ಲ, ಹೆಚ್ಚ ತೃಪ್ತಿ ಅನಿಸಲಿಲ್ಲ। ಐಶಿ ದಶಾಮಿ ಬೇಚಾರಿ ಸಮಾಲೋಚಕ ಮಾಸಿಕೆ ಮನ್ಮಿ ಮೈ ಆದಾಯ, ಇಂಥ ಒಂದು ಸ್ಥಿತಿಯೊಳಗೆ ಆ ಸಮಾಲೋಚಕ ಅಥವಾ ವಿಮರ್ಶೆಕಾರನ ಮನಸ್ಸಿನೊಳಗೆ ಏನಾಯ್ತಪ್ಪ ಅಂದ್ರೆ ನಾ ಬಂದ ಅಥವಾ ಅವನಿಗೆ ಏನಾಯ್ತಪ್ಪ ಅಂದ್ರೆ ನಾವು ನೆನಪಾಯಿತು। ವೇ झटपट नहीं शरण है, ಅವ್ನು ಕೂಡಲೇ ಏನು ಮಾಡೋದಪ್ಪ ಅಂದ್ರೆ ಅವನಿಗೆ ಶರಣ ಬಂದ। ಏನಂತದ फिर क्या है ಮತ್ತೇನಾಯ್ತಪ್ಪ ಅಂದ್ರೆ पौ बारह ಅಂದ್ರೆ बहुत अच्छा होना, ಭಾಳ ಒಳ್ಳೇದಾಯಿತು, ಬಂದು ಭಾಳ ಒಳ್ಳೇದಾಯ್ತು ಹೇಳ್ದ। उन्होंने उस पुस्तक की यूँ समालोचना कर डाली, पुस्तक में जितने दोष हैं उन्हें सभी को दिखाकर हम ग्रंथकार की योग्यता का परिचय देना तथा अपने पत्र का स्थान भरना और पाठकों का समय खोना नहीं चाहते। ಅದಕ್ಕೆ ಹೇಳ್ದ उन्होंने उस पुस्तक की यूँ समालोचना कर डाली, ಅವ ಈ ರೀತಿಯಾಗಿ ಆ ಪುಸ್ತಕದ ಒಂದು ಸಮಾಲೋಚನೆ ಅಥವಾ ವಿಮರ್ಶೆ ಮಾಡಿದ। ಏನಪ್ಪ ಅಂದ್ರೆ पुस्तक में जितने दोष हैं, पुस्तक ಎಷ್ಟು ದೋಷಗಳು, उस पुस्तक उन सभी को दिखाकर हम ग्रंथकार की योग्यता का परिचय देना, ಆ ಪುಸ್ತಕದಲ್ಲಿರುವಂಥ ದೋಷಗಳನ್ನೆಲ್ಲ ಜನರಿಗೆ ತೋರಿಸಿ ಆ ಗ್ರಂಥಕಾರನ ಯೋಗ್ಯತೆಯನ್ನು ಪರಿಚಯ ಮಾಡಿಕೊಡೋದು, ಅದರಲ್ಲಿರುವಂಥ ಕೆಲವೊಂದು ದೋಷಗಳನ್ನು ಎತ್ತಿ ಹಿಡಿಯುವುದು, ಅಥವಾ ಪಾಠಕ ಸಮಯ ಕೋನ ನಿಂಚಾತಿ ಅಥವಾ ಓದುಗರ ಸಮಯವನ್ನು ಕಳೆಯುವುದರೊಳಗೆ ಏನು ಮಾಡೋದಪ್ಪ ಅಂದ್ರೆ ಹೆಚ್ಚ ಇದು ಮಾಡೋದು ಹೇಳ್ಬೋದು। पर दो एक साधारण दोष हम दिखा देते हैं, ಆದ್ರೆ ಒಂದೆರಡು ಸಾಧಾರಣವಾದಂಥ ದೋಷಗಳು ಏನು ಮಾಡ್ತಪ್ಪ ಅಂದ್ರೆ ತೋರಿಸ್ಕೊಡ್ತೀವಿ ನಾವು। जैसे उदाहरणेಗಾಗಿ इत्यादि 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 शब्द था। पाठक देखिए समालोचक साहब का इस समय मैंने कितना बड़ा काम किया। पाठक देखिए ಓದುಗಾರ ನೋಡ್ದ, पुस्तक ಓದವ ಗ್ರಂಥ ಓದವ ನೋಡ್ದ, समालोचक साहब का इस समय मैंने कितना बड़ा काम किया। समालोचक साहब ಎಷ್ಟು ನೋಡೋದ್ರೂ ಏನಿಲ್ಲ, ಯಾವುದೇ ದೋಷಗಳು ಸಿಗಲಿಲ್ಲ। ತಿರುವಾಡಿ ನೋಡಿದ ಹೊಳ್ಳೆಡಿಸಿ ನೋಡಿದ ಎಲ್ಲ ನೋಡಿದ ಕರೆಯಾದ ದೋಷಗಳು ಸಿಗಲಿಲ್ಲ। ಅವಾಗ ಓದುಗರಿಗೆ ಏನಿಸ್ತಪ್ಪ समालोचक साहब ಇಂಥ ಸಮಯದೊಳಗೆ ಈ ಇತ್ಯಾದಿ ಅನ್ನುವಂಥ ಶಬ್ದ ಎಷ್ಟು ಉಪಯೋಗ ಬಂತು। यदि यही अवसर उनके हाथ से निकल जाता तो वे अपने मन मुटाव का बदला कैसे लेते। ಒಂದು ವೇಳೆ ಈ ಒಂದು ಸಮಯದಿಂದ ಅವನ ಕೈ ಬಿಟ್ಟಿತ್ತಪ್ಪ ಅಂದ್ರೆ ಇತ್ಯಾದಿ ಅನ್ನುವಂಥ ಶಬ್ದ ಕೈ ಬಿಟ್ಟಿತ್ತಪ್ಪ ಅಂದ್ರೆ ಅವನ ವಿಮರ್ಶೆ ಹೆಂಗೆ ಬದಲಾಗಿತ್ತು, ವಿಮರ್ಶೆ ಅಥವಾ ಸೇಡ ಹೆಂಗೆ ತಿರ್ಸುತ್ತೆ ಅಂತ ಹೇಳ್ಕೊಂಡು। यदि यह अवसर उनके हाथ से निकल जाता, ಒಂದು ವೇಳೆ ಇದೇ ಸಮಯ ಅಥವಾ ಇದೇ ಸಂಧಿಯನ್ನು ಅವನ ಕೈಯಿಂದ ಹೋಗಿಬಿಟ್ಟಿತ್ತಪ್ಪ ಅಂದ್ರೆ तो वे अपने मन मुटाव का बदला कैसे लेता, ಅವ ತನ್ನ ವಿಮರ್ಶನ ಹೆಂಗೆ ಬದಲಿಸ್ತಿದ್ದ ಅಥವಾ ಪಡಿತಿದ್ದ ಅಂತ ಗೊತ್ತಾಯ್ತು। यह तो हुई बुरी समालोचन की बात, यह तो हुई बुरी समालोचन की बात, ಇದು ಏನಾಯ್ತಪ್ಪ ಅಂದ್ರೆ ಕೆಟ್ಟ ಸಮಾಲೋಚಕರ ಮಾತಾಡಿದ್ರು। ಯಾಕಂದ್ರೆ ಸಮಾಲೋಚನೆ ಮಾಡೋದು ಕೆಲವೊಂದು ಜನರು ಒಳ್ಳೆಯವರು ಇರ್ತಾರೆ, ಕೆಲವೊಂದು ಜನರು ಕೆಟ್ಟವರು ಇರ್ತಾರೆ। ಯಾಕಂದ್ರೆ ಹೇಳ್ತಿದ್ರು ಏನಾಯ್ತು ಸಮಾಲೋಚಕಿಗೆ ಏನು ಮಾಡಬೇಕಪ್ಪ ಆ ಗ್ರಂಥಕಾರನ ಜೊತೆಗೆ ಒಂದು ಏನಿತ್ತು ವೈಮನಸ್ಸಿತ್ತು, ಅವನ ತಪ್ಪು ದೋಷಗಳನ್ನು ಏನು ಮಾಡಬೇಕು ಜನರಿಗೆ ತೋರಿಸಬೇಕು ಅವನ ವಿಷಯ ಆಯಿತು। ಅದಕ್ಕೆ ಹೇಳೋದು ಯಾವತ್ತೋ ಹುಯಿ ಬುರಿ ಸಮಾಲೋಚನೆ ಕಿ ಬಾತ್, ಇದು ಏನಾಯ್ತಪ್ಪ ಅಂದ್ರೆ ಕೆಟ್ಟ समालोचने माताइतो। यदि भली समालोचन करने का काम पड़े तो मेरे ही सहारे वे बुरी पुस्तक की भी ऐसी समालोचना कर डालते हैं कि वह पुस्तक सर्वसाधारण की आंखों में भली भासने लगती है और उसकी मांग चारों ओर से आने लगती है। ಇಷ್ಟೊತ್ತನೇ ಬಂದಿದ್ದು ಕೆಟ್ಟ ಸಮಾಲೋಚನೆ ಮಾತಾಯಿತು। ಏನ ಯದಿ ಭಲಿ ಅಂದ್ರೇನು ಒಳ್ಳೆಯ, ಬಲ ಒಳ್ಳೆಯ। ಯದಿ ಭಲಿ ಸಮಾಲೋಚನೆ करने का काम पड़े, ಒಂದು ವೇಳೆ ಒಳ್ಳೆಯ ಸಮಾಲೋಚನೆಯ ಕೆಲಸ ಬರ್ತಪ್ಪ ಅಂದ್ರೆ तो मेरे ही सहारे, ಅವರು ಸಹಿತ ಏನು ಮಾಡ್ತಪ್ಪ ಅಂದ್ರೆ ಸಹಾರೆ ಅಂದ್ರೇನು ನನ್ನ ಆಶ್ರಯ, ಸಹಾರ ಅಂದ್ರೆ ಆಶ್ರಯ, ಆಶ್ರಯ अदा तो मेरे ही सहारे वे बुरी पुस्तक की भी सभी ऐसी समालोचना कर डालते हैं। ಅದಕ್ಕೆ ಒಂದು ವೇಳೆ ಒಳ್ಳೆಯ ಸಮಾಲೋಚನೆ ಮಾಡುವ ಕೆಲಸ ಬಂದರೂ ಸಹಿತ ಅವರು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ನನ್ನ ಒಂದು ಆಶ್ರಯದಿಂದ ಮೇರೆ ಈ ಸಾರೆ ವೇ ಬುರಿ ಪುಸ್ತಕಿ ಬಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನನ್ನ ಒಂದು ಆಶ್ರಯದಿಂದ ಕೆಟ್ಟ ಪುಸ್ತಕದನ್ನು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಸಮಾಲೋಚನೆ ಮಾಡ್ತಿರ್ತಾರೆ ಕಿ ಪುಸ್ತಕ ಸರ್ವಸಾಧಾರಣಕ್ಕೆ ಆಂಖೋ ಮೇ ಭಲಿ ಭಾಷಣ ಇರ್ತಿ ಅಂದ್ರೆ ಆ ಪುಸ್ತಕ ಏನಾಗ್ತಪ್ಪ ಅಂದ್ರೆ ಸರ್ವಸಾಧಾರಣವಾಗಿ ಎಲ್ಲ ಜನರಿಗೆ ಸಾಮಾನ್ಯ ಜನರ ಕಣ್ಣೊಳಗೆ ಏನಾಗ್ತಪ್ಪ ಅಂದ್ರೆ ಚಲೋ ಅನ್ನಿಸ್ತದ। ಯಾಕಂದ್ರೆ ಒಳಗೊಬ್ಬರು ಏನು ಮಾಡ್ತಿರ್ತಾರಪ್ಪ ದೋಷ ತೆಗೆದು ತೋರಿಸೋದಿರ್ತಿರ್ತದ, ಇದು ಕೆಟ್ಟ ಸಮಾಲೋಚಕ ಆಯ್ತು। ಇನ್ನು ಏನು ತಪ್ಪಿದ್ರು ಸಹಿತ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಕೆಲವೊಂದು ಜನರು ತಿದ್ದಿ ಮಾಡಿ ಅಥವಾ ಅದರೊಳಗೆ ಏನೋ ದೋಷ ತೆಗಿಲಿಲ್ಲಪ್ಪ ಅಂದ್ರೆ ಏನಪ್ಪ ಅಂದ್ರೆ ಒಳ್ಳೆಯ ಸಮಾಲೋಚನೆ ಇತ್ತು। ಅದಕ್ಕೆ ಹೇಳ್ತಾವೆ ಸರ್ವಸಾಧಾರಣಕ್ಕೆ ಆಂಖೋಮೆ ಭಲಿ ಭಾಷಣ ಐತಿ ಅಂದ್ರೆ ಸಾಧಾರಣ ಪುಸ್ತಕ ಇದ್ರು ಸಹಿತ ಎಲ್ಲರ ಕಣ್ಣಿಗೆ ಏನು ಕಾಣಿಸ್ತಪ್ಪ ಅಂದ್ರೆ ಒಳ್ಳೇದು ಅನಿಸ್ತದ। ಅವ್ರು ಉಸ್ಕಿ ಮಾಂಗ್ ಚಾರೋं ओर से आने लगती हैं और उसकी
ಮಾಂಗ್ 4ನೇ ವರ್ಷ ಆಗೈತಿ. ಅದರ ಬೇಡಿಕೆ ಏನಪ್ಪ ಅಂದ್ರೆ ಎಲ್ಲ ಕಡೆಯಿಂದ ಬರ್ತಾವ ಅಂದ್ರೇನು ಸಾಧಾರಣ ಪುಸ್ತಕ ಇದ್ರು ಸಹಿತ ಸಮಾಲೋಚನೆಕಾರರು ಅದರ ಬದಲು ಒಳ್ಳೆಯದನ್ನ ಹಿತನುಡಿ ಫಸ್ಟಿಗೆ ಬರ್ದಿರ್ತಾವೆ ನೋಡಿ ಪುಸ್ತಕ ಮುಂದೆ ಹಿತನುಡಿ ಅಂತ ಬರ್ದಿರ್ತಾರೆ. ಆ ಹಿತನುಡಿ ಒಳಗೆ ಒಳ್ಳೆಯ ವಿಚಾರಗಳನ್ನು ನಡೆಸಿದ ಬಿಂಬಿಸಿದ್ರೆ ಅದರ ಮೇಲೆ ಏನಪ್ಪ ಅಂದ್ರೆ ಪುಸ್ತಕಗಳು ಮಾರಾಟ ಆಗಿರ್ತವ. ಅದಕ್ಕೆ ಒಳ್ಳೆಯ ಸಮಾಲೋಚನೆಕಾರರು ಸಹಿತ ಅವರು ಸಹಿತ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ನನ್ನ ಒಂದು ಸಹಾಯದಿಂದ ನನ್ನ ಒಂದು ಆಶ್ರಯದಿಂದ ಅವರು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಕೆಟ್ಟ ಪುಸ್ತಕ ಇದ್ದರೂ ಸಹಿತ ಅಂಥ ಪುಸ್ತಕವನ್ನು ಸಮಾಲೋಚನೆ ಮಾಡಿ ಸರ್ವಸಾಧಾರಣ ಜನರ ಕಣ್ಣಿಗೆ ಏನು ಅನ್ನಿಸ್ತಪ್ಪ ಅಂದ್ರೆ ಒಳ್ಳೇದು ಅನ್ನಿಸ್ತದ. ಅದರಿಂದಾಗಿ ಆ ಪುಸ್ತಕದ ಬೇಡಿಕೆ ಅಂತಪ್ಪ ಅಂದ್ರೆ ಎಲ್ಲ ಕಡೆಯಿಂದ ಬರ್ತದೆ. ಕಾತಕ್ಕೂ ಎಲ್ಲಿವರೆಗೆ ಹೇಳಿ ಮೈ ಮೂರ್ಖೋ ವಿದ್ವಾನ್ ಬನಾತಂ ಎಲ್ಲಿವರೆಗೆ ಹೇಳತ್ತ ಇತ್ಯಾದಿ ಎಲ್ಲಿವರೆಗೆ ಹೇಳಪ್ಪ ಮೈ ಮೂರ್ಖೋ ವಿದ್ವಾನ್ ಬನಾತಂ ನಾ ಏನು ಮಾಡ್ತಪ್ಪ ಅಂದ್ರೆ ಹುಚ್ಚಿದ್ದವ್ರಿಗೆ ಮೂರ್ಖಿದ್ದವ್ರಿಗೆ ಅವ್ರಿಗೆ ಸಹಿತ ಏನು ಮಾಡ್ತೀನಪ್ಪ ಅಂದ್ರೆ ವಿದ್ವಾನರನ್ನಾಗಿ ಮಾಡ್ತಾನೆ ಪಂಡಿತರನ್ನಾಗಿ ಮಾಡ್ತಾನೆ. जिसे इक्की नहीं सुस्ती उसे इक्की सुजाता हूँ जिसे इक्की नहीं सुस्ती ಯಾರಿಗೆ ಉಪಾಯ ಹೊಳ್ಳೋದಿಲ್ಲ ಅವ್ರಿಗೆ ಏನು ಮಾಡ್ತೀರಪ್ಪ ಉಪಾಯ ಹೊಳಿಸ್ತೀವಿ ನಾವು. ಯಾಕಂದ್ರೆ ಅನೇಕ ಶಬ್ದಗಳನ್ನೆಲ್ಲ ನಮ್ಮ ಮುಂದೆ ಬರೋದಿಲ್ಲ ಆ ಸಮಯದಲ್ಲಿ ಏನು ಮಾಡ್ತೀವಿ ಇತ್ಯಾದಿ ಅಂತೇಳಿ ಏನು ಮಾಡ್ತಿರ್ತೀವಿ ಉಪಯೋಗ ಮಾಡ್ತಿರ್ತೀವಿ. ಅದಕ್ಕೆ ಹೇಳ್ಬೋದು लेखक को याद यदि भाव प्रकाशित करने को भाषा नहीं जुड़ती तो भाषा जुटाता हूँ. ಒಂದು ವೇಳೆ ಲೇಖಕರಿಗೆ ಭಾವನೆಗಳನ್ನು ಪ್ರಕಾಶನ ಮಾಡಬೇಕಪ್ಪ ಅಂದ್ರೆ ಭಾವನೆಯನ್ನು ಪ್ರಕಟಗೊಳಿಸಬೇಕಪ್ಪ ಅಂದ್ರೆ ಭಾಷೆ ಹೊಂದಲಿಕ್ಕಪ್ಪ ಅಂದ್ರೆ ಆಗ ಭಾಷೆ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಜೋಡಿಸ್ತೀನಿ ಇತ್ಯಾದಿ ಅಂತ ಶಬ್ದ ಮುಗಿತು ಜೋಡ್ತವು. ಕವಿ ಕೋ ಜब उपमा नहीं मिलती तो उपमा बताता हूँ. ಕವಿಗೆ ಒಂದು ವೇಳೆ ಉಪಮಾ ಅಂದ್ರೇನು ಉಪಮಾ ಅಲಂಕಾರ ಬರ್ತಾವ ನಿಮ್ಗೆ ಭಾಷೆ ಒಳಗೆ. ಅದಕ್ಕೆ कवि को जब उपमा नहीं मिलती तो उपमा बताता हूँ. सच पूछिए तो मेरे पहुँचते ही अधूरा विषय भी पूरा हो जाता है. ಅದಕ್ಕೆ ಕವಿಗಳಿಗೆ ಯಾವಾಗ ಉಪಮಾ ಏನು ಸುಂದರವಾದಂಥ ಪದ್ಯವನ್ನು ಹೆಸರು ಬರಲಿಕ್ಕಪ್ಪ ಅಂದ್ರೆ ಏನು ಮಾಡ್ತೀರಪ್ಪ ಅಂದ್ರೆ ಅವರಿಗೆ ಕೆಲವೊಂದು ಉಪಮಾ ಅಥವಾ ಸೌಂದರ್ಯದ ಬಗ್ಗೆ ಏನು ಮಾಡ್ತಿರಪ್ಪ ಅಂತ ಹೇಳ್ಬೋದು. ಸಚ್ ಪೂಚಿಯೇ ತೋ ಮೇರೆ ಪೋಚ್ತೆ ಹಿ ಅಧೂರಾ ವಿಷಯ ಬಿ ಪೂರಾ ಹೋ ಜಾತಾ ಹೈ. ನಿಜ ಹೇಳ್ಬೇಕಪ್ಪ ಅಂದ್ರೆ ಅರ್ಧ ವಿಷಯ ಇದ್ದು ಸಹಿತ ಏನಪ್ಪ ಅಂದ್ರೆ ನಮ್ಮಿಂದ ಏನಂತ ಪೂರಾ ಅಥವಾ ಪೂರ್ಣಗೊಳ್ತಾವ. ಬಸ್ ಕ್ಯಾ ಇದ್ನೇ ಮೇರಿ ಮಹಿಮಾ ಪ್ರಕಟ ನೀ ಹೋತಿ ಸಾಕು ಇದರಿಂದ ನನ್ನ ಮಹಿಮೆ ಅಥವಾ ನನ್ನ ಮಹತ್ವ ಪ್ರಕಟ ಆಗೋಲ್ಲ. ಅದಕ್ಕೆ ಹೇಳ್ಬೋದು ಇತ್ಯಾದಿ ಶಬ್ದ ಮೈ ಕहाँ तक हूँ ನಾ ಎಲ್ಲಿ ತನಕ ಹೇಳ್ತಾ ಇರೋದು ಮೈ ಮೂರ್ಖು ವಿದ್ವಾನ್ ಬನಾತಾ ಹೂँ ನಾ ಹುಚ್ಚರಿಗೆ ಏನು ಮಾಡ್ತೀನಪ್ಪ ಅಂದ್ರೆ ವಿದ್ವಾನ್ ನಾಯಿ ಮಾಡ್ತೀನಿ. जिसे युक्ति नहीं सुझाता उसे युक्ति सुझाता हूँ. ಯಾರಿಗೆ ಉಪಾಯ ಹೊಡೆದವ್ರಿಗೆ ಉಪಾಯ ಹೊಡಿಸ್ತೀನೋ. ಈ लेखक को यदि भाव प्रकाशित करने को भाषा नहीं जुड़ती तो भाषा जुटाता हूँ. ಒಂದು ವೇಳೆ ಲೇಖಕರಿಗೆ ತಮ್ಮ ಭಾವನೆಯನ್ನು ಪ್ರಕಟಗೊಳಿಸಲು ಬರ್ಲಿಕ್ಕಪ್ಪ ಅಂದ್ರೆ ಏನು ಮಾಡ್ತೀನೋ ಆ ಭಾಷೆ ಒಳಗೆ ಭಾವನೆಯನ್ನು ಪ್ರಕಟಗೊಳಿಸ್ತೀನೋ. कवि को जब उपमा नहीं मिलती तो उपमा बताता हूँ. ಯಾವಾಗ ಕವಿಗಳಿಗೆ ಉಪಮಾ अलंकार जोड़िसबेकप्ಪ ಅಂದ್ರೆ उपमा ತೋರಿಸ್ತೀನಿ. सच पूछिए तो मेरे पहुँचते ही अधूरा विषय भी पूरा हो जाता है. ನಿಜ ಹೇಳಬೇಕಪ್ಪ ಅಂದ್ರೆ ನನ್ನಿಂದ ನಾ ಮುಟ್ಟದಪ್ಪ ಅಂದ್ರೆ ನಾಗಾದ್ರೆ ಕೂಡದಪ್ಪ ಅಂದ್ರೆ ಅರ್ಧ ಒಟ್ಟ ವಿಷಯಗಳು ಸಹಿತ ಏನಪ್ಪ ಅಂದ್ರೆ ಪೂರ್ಣಗೊಳ್ತವ. ಬಸ್ ಕ್ಯಾ ಇತ್ನೇ ಸೆ ಮೇರಿ ಮಹಿಮಾ ಪ್ರಕಟ नहीं होती. ಸಾಕು ಇದರಿಂದ ನನ್ನ ಮಹಿಮೆ ಅಥವಾ ನನ್ನ ಮಹತ್ವ ಏನಾಗಲ್ಲ ಪೂರ್ಣಗೊಳ್ಳೋದಿಲ್ಲ ಅಥವಾ ಪ್ರಕಟ ಆಗೋದಿಲ್ಲ. चलिए चलते चलते आपको एक और बात बताता चलूँ. ನಡೀರಿ ನಡೀತಾ ನಡೀತಾ ನಮ್ಗೆ ಏನು ಮಾಡ್ತಿದ್ದೆ ಅಂತ ಅಂದ್ರೆ ಒಂದು ಮಾತನ್ನು ಹೇಳ್ತೇನೆ. समय के साथ सब कुछ परिवर्तित होता रहता है. समय के साथ सब कुछ परिवर्तित होता रहता है. ಅದಕ್ಕೆ ಅದು ಹೋಗ್ತಾ ಹೋಗ್ತಾ ಇನ್ನೊಂದು ಮಾತು ಹೇಳ್ತಂತ ಸಮಯದ ಜೊತೆಗೆ ಎಲ್ಲ ಏನಾಗಿರ್ತಪ್ಪ ಅಂದ್ರೆ ಕಾಲಕ್ಕೆ ತಕ್ಕಂತೆ ಏನಾಗಿರ್ತಪ್ಪ ಅಂದ್ರೆ ಬದಲಾವಣೆ ಆಗ್ತಿರ್ತದೆ. ಪರಿವರ್ತನ ಸಂಸಾರ का नियम है. परिवर्तन जगत नियम बदलावने जगत नियम था. लोगों ने भी मेरे स्वरूप को संक्षिप्त करते हुए मेरा रूप परिवर्तित कर दिया है. ಅದಕ್ಕೆ ಜನರು ಏನು ಮಾಡಿರಪ್ಪ ಅಂದ್ರೆ ನನ್ನ ಸ್ವರೂಪವನ್ನು ನನ್ನ ರೂಪವನ್ನು ಸಂಕ್ಷಿಪ್ತ ಮಾಡ್ಕೊಂಡು ಏನು ಮಾಡಿರಪ್ಪ ಅಂದ್ರೆ ನನ್ನ ರೂಪವನ್ನು ಸಂಪೂರ್ಣವಾಗಿ ಮಾಡಿ ಬದಲಾಯಿಸಿಬಿಟ್ರೆ. अधिकांशतः मुझे आदि के रूप में लिखा जाने लगा है. आदि मेरा ही संक्षिप्त रूप है. ಅದಕ್ಕೆ ಮುಂದೆ ಬರ್ತಾ ಬರ್ತಾ ಹೆಚ್ಚಾನ ಜನ ಏನಪ್ಪ ಅಂದ್ರೆ मुझे आदि के रूप में लिखा जाने लगा. ಮುಂದೆ ಬರ್ತಾ ಬರ್ತಾ ಇತ್ಯಾದಿ ಏನು ಮಾಡೋದು ಆದಿ ಬೆಲೆ ಮಾಡೋದು. ಆದಿ ಮೇರಾ ಹಿ ಸಂಕ್ಷಿಪ್ತ ರೂಪ है. ಆದಿ ಅಂದ್ರೆ ಇತ್ಯಾದಿ ಇದನ್ನು ಸಹಿತ ಏನಪ್ಪ ಅಂದ್ರೆ ಸಂಕ್ಷಿಪ್ತ ರೂಪ. ಹೆಂಗೆ ಅಂಬಿಕಾ ತನಯ ದರ ಬೆಂದಿರ್ತಿರ್ತಾರಲ್ಲ ಹಂಗೆ ಇತ್ಯಾದಿ ಇದು 3 ಶಬ್ದದ ಐತಿ 3 ಅಕ್ಷರ ಐತಿ. ಇದು ಮುಂದೆ ಆದಿ ಇದು ಬೇರೆ ಏನಪ್ಪ ಕೆಲವು 2 ಅಕ್ಷರ ಗೊತ್ತು. ಅದು ಬರ್ತಾ ಬರ್ತಾ ಅದು ರೂಪ ಏನಪ್ಪ ಅಂದ್ರೆ ಸಂಕ್ಷಿಪ್ತ ಆಗ್ಬಿಟ್ಟು ಇಲ್ಲಿ ಈ ಪಾಠ ಮುಗೀತು. ಅದಕ್ಕೆ ಈ ಪಾಠ ಶಬ್ದಾರ್ಥ ಪ್ರಶ್ನೋತ್ತರ ಬರ್ರಿ ಬೈಪಟ್ ಮಾಡಿರಿ ಅವ್ರ ಮನ್ಯಾಗ ಓದ್ರಿ. ಇದರೊಳಗೆ ಏನು ಗ್ರಾಮರ್ ನೋಡ್ಕೊಳ್ತಾ ರೀತಿ ಸಂಧಿ ಅವ್ಯಯಗಳು ಬರ್ತಾವ ಕಾಲ ಪರಿವರ್ತನೆ ಬರ್ತಾವ ಅವನ್ನೆಲ್ಲ ಗೈದಾಗದಾವ ಸರಿಯಾಗಿ ನೋಡ್ರಿ. ಮತ್ತು ಟೆಸ್ಟ್ ಇರ್ತದೆ ಅಭ್ಯಾಸ ಮಾಡಿ. ಓಕೆ.